ಡಿಸೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅನ್ನೋ ಹೇಳಿಕೆ ವಿಚಾರ ಏನಿತ್ತು ಆ ವಿಚಾರದಲ್ಲಿ ಇದೀಗ ಶಿವಗಂಗಾ ಬಸವರಾಜು ಯೂ ಟರ್ನ್ ತಗೊಂಡಿದ್ದಾರೆ. ಆ ಬಗ್ಗೆ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಏಕ್ದಮ್ ಸೈಲೆಂಟ್ ಆಗಿದ್ದಾರೆ. ಇದು ಆಶ್ಚರ್ಯವನ್ನ ಹುಟ್ಟು ಹಾಕ್ತಾ ಇದೆ. ಏನಾಗಿರ್ಬೋದು ಹಾಗಾದ್ರೆ? ಡಿಕೆ ಶಿವಕುಮಾರ್ ಬಣದ ಶಾಸಕರು ಯಾಕೆ ಏನು ಮಾತಾಡ್ತಾ ಇಲ್ಲ? ಸ್ಟ್ರಾಟಜಿ ಚೇಂಜ್ ಆಯ್ತಾ? 5 ವರ್ಷದಲ್ಲಿ ಯಾವ ಡಿಸೆಂಬರ್ನಲ್ಲಾದ್ರೂ ಆಗಬಹುದು ಅಂತೆ. ಇದೇ ಡಿಸೆಂಬರ್ ಅಂತ ನಾನು ಹೇಳಿಲ್ಲ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವ್ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋದು. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವ್ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಶಿವಗಂಗಾ ಬಸವರಾಜು ಇದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದಿರೋದು ಯಾಕೆ? ಡಿಸೆಂಬರ್ ಅಲ್ಲಿ ಅಂತ ಹೇಳಿದವರು ಯಾವ ಡಿಸೆಂಬರ್ ಅಲ್ಲಾದ್ರೂ ಆಗಬಹುದು ಅಂತ ಶಿಫ್ಟ್ ಆಗಿದ್ ಯಾಕೆ? ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನಿಸ್ತಾ ಇದೆ? ಜೊತೆಗೆ ಸ್ಥಳೀಯ ಶಾಸಕರು, ಡಿಕೆ ಶಿವಕುಮಾರ್ ಬಣದ ಶಾಸಕರ ಮನದಾಳದ ಮರ್ಮ ಏನು ಅಂತ ಅನ್ಸುತ್ತೆ ವಿಠಲ್? ಲಕ್ಷ್ಮಿ, ಖಂಡಿತ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನ ಗಮನಿಸಿದರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯ ಮತ್ತು ಅವರ ಬಣದವರು ಸಾಕಷ್ಟು ಒತ್ತಡವನ್ನ ಹೇರಿದ್ದಾರೆ. 5 ವರ್ಷದ ಅವಧಿವರೆಗೂ ಸಿಎಂ ಸ್ಥಾನದಿಂದ ನನ್ನನ್ನು ಇಳಿಸುವಂತ ಪ್ರಯತ್ನ ಮಾಡಬೇಡಿ ಅನ್ನುವಂತ ಎಲ್ಲ ಒಂದು ಸ್ಟ್ರಾಂಗ್ ಸಜೆಷನ್ ಅನ್ನ ನೀಡಿದ್ದಾರೆ. ಅವರಿಂದ ಬಲವಾದ ಒಂದು ಮಾತನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಸಾಕಷ್ಟು ಅನುಮಾನ ಈಗಾಗಲೇ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ನಾವು ಡಿಕೆ ಶಿವಕುಮಾರ್ ಅಂಡ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ಸದಸ್ಯರ ನಡೆಗಳನ್ನ ಗಮನಿಸಿದರೆ ಈ ಅನುಮಾನ ಮತ್ತಷ್ಟು ಸ್ಟ್ರಾಂಗ್ ಆಗುವಂತದ್ದು. ಶ್ರೀಲಕ್ಷ್ಮಿ, ಈಗ ಮೊನ್ನೆ ಅದರ ಇತ್ತೀಚಿನ ಕೆಲ ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಅಷ್ಟೊಂದು ಸಮರ್ಪಕವಾಗಿ ಇಲ್ಲದಿರುವುದನ್ನು ನಾವು ಗಮನಿಸಬಹುದು. ಅದರ ಜೊತೆಗೆ ಇವತ್ತು ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಕೆಲ ಅನುಮಾನಗಳನ್ನ ಹುಟ್ಟುಹಾಕುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಸಹ ಅವರು ನಾನು ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿಸೆಂಬರ್ ವೇಳೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅದನ್ನ ಯಾರ ಕೈಲಿಂದ ತಪ್ಸಕ್ಕಾಗಲ್ಲ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾ ಇದ್ರು. ಆದರೆ ಇವತ್ತು ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿರುವಂತದ್ದು. ಡಿಸೆಂಬರ್ ಬರುತ್ತೆ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಬರುತ್ತೆ, ಆದ್ರೆ ಒಂದು ಡಿಸೆಂಬರ್ ನಲ್ಲಿ ಅವರು ಹಾಗೆ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಈ ವೇಳೆ ನಾವು ಸಹ ಸರ್ ತಾವು ಇದೇ 2025 ಡಿಸೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರಿ, ಯಾಕೆ ಈ ರೀತಿ ಅಂದ್ರೆ ನಾನು ಆ ರೀತಿ ಹೇಳಿಲ್ಲ ಅನ್ನುವಂತ ಒಂದು ಕೆಲಸವನ್ನ ಮಾಡಿದ್ರೆ, ಎಲ್ಲೋ ಒಂದು ಕಡೆಗೆ ಯೂಟರ್ನ್ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದರೆ. ಸದ್ಯದ ಬೆಳವಣಿಗೆ ನೋಡ್ಬೇಕಂತಂದ್ರೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ನವರಿಗೆ ಇನ್ನು ಸಿಎಂ ವಿಚಾರದಲ್ಲಿ ತಾವು ಜಾಸ್ತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಹೇಳಿರಬಹುದು ಎನ್ನುವಂತ ಅನುಮಾನಗಳು ಸಹ ಕಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗಾಗಿ. ಡಿಸೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅನ್ನೋ ಹೇಳಿಕೆ ವಿಚಾರ ಏನಿತ್ತು ಆ ವಿಚಾರದಲ್ಲಿ ಇದೀಗ ಶಿವಗಂಗಾ ಬಸವರಾಜು ಯೂ ಟರ್ನ್ ತಗೊಂಡಿದ್ದಾರೆ. ಆ ಬಗ್ಗೆ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಏಕ್ದಮ್ ಸೈಲೆಂಟ್ ಆಗಿದ್ದಾರೆ. ಇದು ಆಶ್ಚರ್ಯವನ್ನ ಹುಟ್ಟು ಹಾಕ್ತಾ ಇದೆ. ಏನಾಗಿರ್ಬೋದು ಹಾಗಾದ್ರೆ? ಡಿಕೆ ಶಿವಕುಮಾರ್ ಬಣದ ಶಾಸಕರು ಯಾಕೆ ಏನು ಮಾತಾಡ್ತಾ ಇಲ್ಲ? ಸ್ಟ್ರಾಟಜಿ ಚೇಂಜ್ ಆಯ್ತಾ? 5 ವರ್ಷದಲ್ಲಿ ಯಾವ ಡಿಸೆಂಬರ್ನಲ್ಲಾದ್ರೂ ಆಗಬಹುದು ಅಂತೆ. ಇದೇ ಡಿಸೆಂಬರ್ ಅಂತ ನಾನು ಹೇಳಿಲ್ಲ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವ್ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋದು. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವ್ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋದು.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಶಿವಗಂಗಾ ಬಸವರಾಜು ಇದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದಿರೋದು ಯಾಕೆ? ಡಿಸೆಂಬರ್ ಅಲ್ಲಿ ಅಂತ ಹೇಳಿದವರು ಯಾವ ಡಿಸೆಂಬರ್ ಅಲ್ಲಾದ್ರೂ ಆಗ್ಬಹುದು ಅಂತ ಶಿಫ್ಟ್ ಆಗಿದ್ದು ಯಾಕೆ? ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನಿಸ್ತಾ ಇದೆ? ಜೊತೆಗೆ ಸ್ಥಳೀಯ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರ ಮನೆದಾಳದ ಮರ್ಮ ಏನು ಅಂತ ಅನ್ಸುತ್ತೆ ವಿಠಲ್? ಸುಲಕ್ಷ್ಮಿ, ಖಂಡಿತ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನ ಗಮನಿಸಿದರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯ ಮತ್ತು ಅವರ ಬಣದವರು ಸಾಕಷ್ಟು ಒತ್ತಡವನ್ನ ಹೇರಿದ್ದಾರೆ. 5 ವರ್ಷದ ಅವಧಿವರೆಗೂ ಸಿಎಂ ಸ್ಥಾನದಿಂದ ನನ್ನನ್ನು ಇಳಿಸುವಂತ ಪ್ರಯತ್ನ ಮಾಡಬೇಡಿ ಅನ್ನುವಂತ ಎಲ್ಲ ಒಂದು ಸ್ಟ್ರಾಂಗ್ ಸಜೆಷನ್ ಅನ್ನ ನೀಡಿದ್ದಾರೆ. ಅವರಿಂದ ಬಲವಾದ ಒಂದು ಮಾತನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಸಾಕಷ್ಟು ಅನುಮಾನ ಈಗಾಗಲೇ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ನಾವು ಡಿಕೆ ಶಿವಕುಮಾರ್ ಅಂಡ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ಸದಸ್ಯರ ನಡೆಗಳನ್ನ ಗಮನಿಸಿದರೆ ಈ ಅನುಮಾನ ಮತ್ತಷ್ಟು ಸ್ಟ್ರಾಂಗ್ ಆಗುವಂತದ್ದು. ಶ್ರೀಲಕ್ಷ್ಮಿ, ಈಗ ಮೊನ್ನೆ ಅದಕ್ಕೆ ಇತ್ತೀಚಿನ ಕೆಲ ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಅಷ್ಟೊಂದು ಸಮರ್ಪಕವಾಗಿ ಇಲ್ಲದಿರುವುದನ್ನು ನಾವು ಗಮನಿಸಬಹುದು. ಅದರ ಜೊತೆಗೆ ಇವತ್ತು ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಕೆಲ ಅನುಮಾನಗಳನ್ನ ಹುಟ್ಟುಹಾಕುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಸಹ ಅವರು ನಾನು ರಕ್ತದಲ್ಲಿ ಬರೆದು ಕೊಡ್ತೇನೆ, ಡಿಸೆಂಬರ್ ವೇಳೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅದನ್ನ ಯಾರ ಕೈಲಿಂದ ತಪ್ಸಕ್ಕಾಗಲ್ಲ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾ ಇದ್ರು. ಆದರೆ ಇವತ್ತು ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿರುವಂತದ್ದು. ಡಿಸೆಂಬರ್ ಬರುತ್ತೆ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಬರುತ್ತೆ, ಆದ್ರೆ ಒಂದು ಡಿಸೆಂಬರ್ ನಲ್ಲಿ ಅವರು ಹಾಗೆ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಈ ವೇಳೆ ನಾವು ಸಹ ಸರ್ ತಾವು ಇದೇ 2025 ಡಿಸೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರಿ, ಯಾಕೆ ಈ ರೀತಿ ಅಂದ್ರೆ ನಾನು ಆ ರೀತಿ ಹೇಳಿಲ್ಲ ಅನ್ನುವಂತ ಒಂದು ಕೆಲಸವನ್ನ ಮಾಡಿದ್ರೆ, ಎಲ್ಲೋ ಒಂದು ಕಡೆಗೆ ಯೂಟರ್ನ್ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದರೆ. ಸದ್ಯದ ಬೆಳವಣಿಗೆ ನೋಡ್ಬೇಕಂತಂದ್ರೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ನವರಿಗೆ ಇನ್ನು ಸಿಎಂ ವಿಚಾರದಲ್ಲಿ ತಾವು ಜಾಸ್ತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಹೇಳಿರಬಹುದು ಎನ್ನುವಂತ ಅನುಮಾನಗಳು ಸಹ ಕಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗಾಗಿ. ಡಿಸೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅನ್ನೋ ಹೇಳಿಕೆ ವಿಚಾರ ಏನಿತ್ತು, ಆ ವಿಚಾರದಲ್ಲಿ ಇದೀಗ ಶಿವಗಂಗಾ ಬಸವರಾಜು ಯೂ ಟರ್ನ್ ತಗೊಂಡಿದ್ದಾರೆ. ಆ ಬಗ್ಗೆ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಏಕ್ದಮ್ ಸೈಲೆಂಟ್ ಆಗಿದ್ದಾರೆ. ಇದು ಆಶ್ಚರ್ಯವನ್ನ ಹುಟ್ಟು ಹಾಕ್ತಾ ಇದೆ. ಏನಾಗಿರ್ಬೋದು ಹಾಗಾದ್ರೆ? ಡಿಕೆ ಶಿವಕುಮಾರ್ ಬಣದ ಶಾಸಕರು ಯಾಕೆ ಏನು ಮಾತಾಡ್ತಾ ಇಲ್ಲ? ಸ್ಟ್ರಾಟಜಿ ಚೇಂಜ್ ಆಯ್ತಾ? 5 ವರ್ಷದಲ್ಲಿ ಯಾವ ಡಿಸೆಂಬರ್ನಲ್ಲಾದ್ರೂ ಆಗಬಹುದು ಅಂತೆ. ಇದೇ ಡಿಸೆಂಬರ್ ಅಂತ ನಾನು ಹೇಳಿಲ್ಲ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ನೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋಣ. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ನೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋಣ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಶಿವಗಂಗಾ ಬಸವರಾಜು ಇದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದಿರೋದು ಯಾಕೆ? ಡಿಸೆಂಬರ್ ಅಲ್ಲಿ ಅಂತ ಹೇಳಿದವರು